ಕ್ಷಣ ಎಷ್ಟು ಖುಷಿ ಪಟ್ಟೆ ಗೊತ್ತಾ, ಹೆಂಗಿರ್ಬೋದು ಇವಳು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಇಲ್ಲ ಇವಳು ಪ್ರ್ಯಾಂಕ್ ಆಗಿದ್ದೀರಾ ನೀವಿಬ್ರು? ಹೌದು, ಗೊತ್ತಾಯ್ತು. ನನ್ ಬಿಗ್ ಬಾಸ್ ಸೆಲೆಕ್ಷನ್ ದೇವತರ ಅವಳೆ ಹೇಳ ಕೆಲ್ಸಗಳೇ ಮಾಡಲ್ ಬಿಡು. ನಾನು ಹೇಳಿದ್ದೆ ಮಾಡಲ್ಲ, ಇನ್ನೇನಲ್ಲ ಮಾಡ್ತಾರೆ. ಮತ್ತೆ ಧಾರಾವಾಹಿ ಸೇರಿಸ್ಲಾತ್ಲ ಸುಮ್ಮನೆ ಅಂತ ನಿಜಂಗ್ 3 ತಿಂಗಳು ಇರ್ತಾಳೇನಿಲ್ಲ ಅಲ್ಲಿ. ಹೇಳಿದ್ರೆ ಯಾವುದೋ ಒಂದು ಅಜ್ಜಿ ಪಾತ್ರಕ್ಕೆ ಒಂದೇ ವಾರಕ್ಕೆ ಗೊತ್ತಾಳ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ಇವತ್ತು ಹಾಗೆ ಒಂದು ಸ್ವಲ್ಪ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಅಲ್ಲ. ಆಲ್ಮೋಸ್ಟ್ ನನ್ನ ಪ್ರಕಾರ ಯೂಟ್ಯೂಬರ್ ಆಲ್ರೆಡಿ 3 ಜನ ಮಾಡಿಬಿಟ್ಟಿದ್ದಾರೆ. ಬಟ್ 3 ಜನ ಯೂಟ್ಯೂಬರ್ ಮಾಡೋಕ್ಕಿಂತ ಮುಂಚೆನೇ ಇದು ನನಗೆ ತಲೆಯಲ್ಲಿ ಬಂದಿತ್ತು. ಬಟ್ ನನಗೆ ಪ್ರ್ಯಾಂಕ್ ಮಾಡೋಣ ಅಂದ ತಕ್ಷಣ ಯಾರೂ ನನ್ನ ಜೊತೆಗೆ ಮಾಡಲ್ಲ. ಬಟ್ ಇವಾಗ ಫೈನಲಿ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಏನು ಅಂತಂದರೆ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀವಿ ಅಂತ ಹೇಳೋದು. ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದು. ಓಕೆನಾ? ಸೊ ಹೇಗಿರುತ್ತೆ ಆ ರಿಯಾಕ್ಷನ್ ಅಂತ ನೋಡುವ. ಸೊ ಯಾರ್ಯಾರಿಗೆ ಕಾಲ್ ಮಾಡ್ತೀವಿ ಅಂತ ನೋಡ್ರಂತೆ, ವೆಯ್ಟ್ ಮಾಡಿ. ಫಸ್ಟು ನಮ್ಮ ಮನೆ ಕಾಲ್ ಮಾಡ್ತೀನಿ. ಯಾರು ಪಿಕ್ ಮಾಡ್ತಾರೋ ಗೊತ್ತಿಲ್ಲ. ಹೊರಗಡೆ ಇದ್ದರೆ ನಮ್ಮ ಅಪ್ಪಾಜಿ ಮಾಡ್ತಾರೆ, ಮನೇಲಿದ್ದರೆ ಯೂಶ್ವಲಾಗಿ ಮಮ್ಮಿ ಮಾಡ್ತಾರೆ. ನೋಡೋಣ. ಒಂದು ನಿಮಿಷ, ಏನು ಹೇಳ್ಬೋದು? ಆಯ್ತಾಟೋ ಹೌದಾ? ಹ್ಞೂ ಸರಿ, ಹೋಗಿ ಬರಲಿ ಬಿಡು, ಖುಷಿಯಾಗಿಂತಾರೆ ಅಷ್ಟೇ. ಸರಿ ಆಯಿತು. ಸೊ ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ, ಕೇಳೋಣ ರೀ. ಹಲೋ, ಹೇಳವ, ಮಂಕೊಂಡಿದ್ದೆ. ಮಂಗಳಾನ ಅಂತ ಬಂದೆ ಮೇಗೆ. ಹೌದಾ? ಊಟ ಆಯ್ತು. ಹಾಂ, ಮಂಗಳಾನ ಅಂತ ಬಂದೆ. ಸರಿ ಸರಿ. ನಿಮ್ಗೆ ಊಟ ಇಲ್ವೇ? ಹಾಂ, ಊಟ ಇಲ್ವೇ? ಊಟ ಇಲ್ಲ, ಮಾಡಬೇಕು. ಏನ್ ಊಟ? ಮುಂದಿನ ತಿಂಗಳಿಂದವ ಒಂದು 3 ತಿಂಗಳು ಬೆಂಗಳೂರಿಗೆ ಬರ್ಬೇಕು ನೋಡಿ ನೀನು. ಏಕೆ? ಬಿಗ್ ಬಾಸಿಗೆ ಸೆಲೆಕ್ಟ್ ಆಯ್ತಾಳೆ ಇವಳು. ಹಾ ಈಗ ಮೆಸೇಜ್ ಕಳಿಸಿದ್ರು, ಹಾ ಭಾನುವಾರ ಹೋಗಿ ಬರ್ಬೇಕಂತ ಅಲ್ಲಿಗೆ. ಹಾ ಅದಕ್ಕೆ ಈಗ ಸೆಲೆಕ್ಷನ್ ಆಯ್ತೆ. ಹಾ ಆದರೆ 3 ತಿಂಗಳು ನೀನು ಬಾ ಇಲ್ಲಿಗೆ. ಆಕೆ ನಿಜವಾಗ್ಲೂ 3 ತಿಂಗಳು ಇರ್ತಾಳೇನಿಲ್ಲ ಅಲ್ಲಿ? ಹ್ಞೂ ಇರ್ತಾಳೆ, ಇರ್ದಲೇ ಮಾಡ್ತಾಳೆ. ಇರಲ್ ಬಿಡು. ಹೋಗ್ತೀನಿ ಅಂತ ಇಲ್ಲಿ ಕುಣಿತಾವಳಲ್ಲ, ನಾನು ಇರ್ತೇನೆ ಆಗುತ್ತೆ ಅಂದೆ. ಹ್ಞೂ ಇರ್ತೀನಿ, ಎಲ್ಲರಿಗೂ ಸಿಗ್ತಂಗೆ ಹಿಂಗೆ ಸಿಗಲ್ಲ, ನಾನು ಹೋಗ್ತೀನಿ ಅಂತವಳೆ. ನಾವು ಹೋಗ್ಲಿ ಇರ್ಲಿ, ನಮಗೂ ಖುಷಿನೇ. ಆಗ ನಿನ್ ಬಿಟ್ಟು ಇರ್ಬೇಕಲ್ಲ 3 ತಿಂಗಳು. ಹಾಂ, ನಿನ್ ಬಿಟ್ಟು 3 ತಿಂಗಳು ಇರ್ಬೇಕಲ್ಲ. ಹ್ಞೂ ಅವಾಗ ಇನ್ನೇನು ಇವಳು ಕಾಟಕ್ಕೆ ಬಿಗ್ ಬಾಸ್ ಅವ್ರೆ ನನಗೂ ಬರೋಕೆ ಹೇಳ್ಬೇಕಷ್ಟೇ. ಅದೇ ಮತ್ತೆ. ಹಾಂ, ಅವ್ರ ಕಟ್ ನಿನ್ಗೂ ಬರೋಕೆ ಹೇಳ್ಬೇಕು. ಹ್ಞೂ ನಿಜವಾಗಿವೆ? ಹ್ಞೂ ಕಡವ. ಹೌದೇ? ಹಾಂ, ಕಳ್ಸು ನೋಡೋಣ. ಒಂದೇ ವಾರ ವಾಪಸ್ ಬರ್ಲಿ ಹೇಳ್ತೀರ? ಹ್ಞೂ ಒಂದೇ ವಾರಕ್ಕೆ ಗೊತ್ತಾಳ. ಹೇಳಕ್ ಬರಲ್ಲ. ಮಾಡ್ತಾಳೆ ಹೆಂಗ ಗೊತ್ತಿಲ್ಲ. ಹೇಳೋ ಕೆಲ್ಸಗಳೇ ಹೇಳೋ ಕೆಲ್ಸಗಳೇ ಮಾಡಲ್ ಬಿಡು. ನಾನು ಹೇಳಿದ್ದೆ ಮಾಡಲ್ಲ, ಇನ್ನೇನು ಅಲ್ಲಿ ಹೇಳ್ದು ಮಾಡ್ತಾಳೆ. ಮತ್ತೆ ಅಲ್ಲಿ ಕ್ಯಾಮ್ರಾ ಇರ್ತಾವಲ್ಲ, ಅದಕ್ಕಾರ ಮಾಡ್ತಾಳೆ ತಗ. ಹ್ಞೂ, ಯಾವ ಕೆಲಸ ಮಾಡಿಲ್ಲ ನಾನು. ಅವ್ರು ಹೇಳೋ ಕೆಲ್ಸಗಳೆಲ್ಲ ಮಾಡ್ಬೇಕಲ್ಲ. ಅವ್ರ ಕೆಲಸ ಹೇಳಲ್ಲ, ಅವ್ರು ಬರೀ ಆಟ ಆಡಿಸ್ತಾರ ಅಷ್ಟೇ. ಅಲ್ಲಿ ಬಾತ್ರೂಮ್ ತೊಳಿಬೇಕು, ಅಡಿಗೆನ ಮಾಡ್ಬೇಕು, ತರಕಾರಿನೂ ಹೆಚ್ಚಬೇಕು. ಹ್ಞೂ, ಎಲ್ಲಿ ನಮ್ಮನೇದ್ ಮಾಡಲ್ವೇ ನಾನು? ನೋಡೋಣ, ಹೋಗಿ ಗೊತ್ತಾಗುತ್ತೆ. ನೋಡ್ತೀವಿ, ಹೋಗು ಇಲ್ಲೇ ಕುತ್ಕೊಂಡು. ಅದೇ ಈಗಾರ ನಿಮ್ಮನೆ ನೀವ್ ಮಾಡ್ತೀಯ ಮಂಕಂತೆ ನಿಮ್ಗೆ ಗೊತ್ತಿಲ್ಲ, ಅಲ್ಲೇರಾದ್ರೂ ನೋಡ್ತೀವಲ್ಲ. ಯಾಕೆ ಇವ್ನು ಹೇಳಲ್ವೇ? ಹ್ಞೂ ಇವಾಗ ಗೊತ್ತಾಗುತ್ತಾಗ, ಈಗ ಏನೇನು ಕೆಲಸ ಮಾಡ್ತಿದ್ಲ ಅವಳು ಮನೆಗೆ ಅಂತೇಳಿ. ನೀನು ಅಲ್ಲಿ ನೋಡ್ತೀಯಲ್ಲ, ಅವಾಗ ಗೊತ್ತಾಗುತ್ತೆ. ನಾನು ಡೈಲಿ ಲಾಕ್ಸಲ್ಲೇ ನೋಡ್ಬೋದು ನೀವು ನಾನು ಏನೇನು ಮಾಡ್ತೀನಿ ಅಂತಂದು. ನಿಜವಾಗ್ಲೂ ಹೋಗ್ತಾ ಇದೀಯಾ? ಹೌದು. ಹೋಗ್ ನೋಡೋಣ ಹಂಗಾರೆ. ನಿಮಗೆ ಎಷ್ಟು ಖುಷಿ ಆಗ್ತೈತೆ? ಖುಷಿ ಆಗ್ತೈತೆ. ಮತ್ತೆ ಖುಷಿ ಆಗಲ್ವೇ? ನೋಡೋಣ, ಹೋಗಿ ಎಲ್ಲ ತಕ್ಕ ಹೋಗ್ಬೇಕು ತಗ. ಹಂಗೆ ನಾವತ್ತೂ ಹೋಗ್ಲಿಲ್ಲ, ಹೋಗಾರ ಹೋಗ್ರಿ. ನಾಮಕಲ್ ಅವೆಲ್ಲ ಮಾಡಕ್ ಆಗ್ಲಿಲ್ಲ. ನಾನು ಅವ್ನಿಗೆ ಹೇಳ್ದೆ, ಧಾರಾವಾಹಿ ಸೇರಿಸ್ಲಾತ್ಲ ಸುಮ್ಮನೆ ಅಂತ. ಧಾರಾವಾಹಿಗೆ? ಹ್ಞೂ ಕೇಳಿದ್ರಿ, ಯಾವುದೋ ಒಂದು ಅಜ್ಜಿ ಪಾತ್ರಕ್ಕೆ. ಅಜ್ಜಿ ಪಾತ್ರಕ್ಕೆ? ನೋಡ್ರಿ ಹೆಂಗಂತ ನೀವು. ಅಂದ್ರೆ ನೀವ್ ಹೇಳ್ರಿ, ಅಜ್ಜಿನೇ ಮದ್ವೆ ಆಗಿದ್ಯಾ ಅಂತ ಹೇಳ್ರಿ ಅತ್ಲ ಹೋಗ್ಲಿ ಅವನಿಗೆ. ಇಲ್ಲ ಕಣಮ್ಮ, ಸಾಯಂಕಾಲ ಆದ್ರೆ ಕೈ ನೋವು. ಅದಕ್ಕೆ ಅದರ ಇದಕ್ಕೆ ಅದು ಹುಡುಗಿ ಪಾತ್ರಕ್ಕೆ ಹೇಳಿದ್ರು, ಬೇಡ. ಹ್ಞೂ ಅದಾದ್ರೆ ಚೆನ್ನಾಗಿ ಮಾಡ್ತಾಳೆ, ಅದು ಅಭ್ಯಾಸ ಐತೆ. ಸಾಯಂಕಾಲ ಸೊಂಟ ನೋಯ್ತೈತೆ ಅಂತಿರ್ತಾಳೆ, ಅದಾದರೆ ಅಭ್ಯಾಸ ಇರುತ್ತಲ್ಲ, ಅದನ್ನೇ ಮಾಡ್ತಾಳೆ ಅಂತ. ಹ್ಞೂ ಬಿಗ್ ಬಾಸ್ ಮನೆಗೆ. ಭಾನುವಾರ ಹೋಗಿ ಬತ್ತಿತ್ತಾಗ, ಅಲ್ಲಿ ಏನು ಹೇಳ್ತಾರೆ ಗ್ಯಾರಂಟಿ ಗೊತ್ತಾಗುತ್ತೆ. ಹ್ಞೂ ನಾಳೆ ಬಿಟ್ಟು ಮಾಡೋದು.
ಇಲ್ಲಾಂದ್ರೆ ಊರಿಗಾರ ಬರೋಣ ಅಂತಿದ್ದೆ. ಹ್ಮ್ ನಾನು ನೋಡ್ಕೊಂಡು ಹತ್ಲಾಗ ಆಯ್ತು, ಇಲ್ಲಾಂದರೆ ಶನಿವಾರ ಬುಕ್ ಮಾಡತ್ಲ ಭಾನುವಾರ ಅಲ್ಲಿ ಗಾಡಿ ತಗೊಂಬರೋಣ ಅನ್ಕೊಂಡೆ. ಇನ್ನೇನು ಇಲ್ಲಿಗೆ ಹೋಗೋದಂದ್ರೆ ಆಗಲ್ಲ, ಮುನ್ನೂರು ಬತ್ತಿಂತ. ಹೋಗ್ಬರಕಲ್ಲಿ ಮುನ್ನಾರನೇ ಬರುವಂತಿಲ್ಲಿ ಹಾಂ ಅಂತ ಮಲ್ಲ ಮಜ್ಜಿನೇ ಇವತ್ತೆಲ್ಲ ಬಂದ್ರೆ ಇಕ್ಕೋಕ್ಕಾಗಲ್ವೇ? ಹ್ಞೂ ಹಾ ಹೌದು, ಮತ್ತೆ ಅವ ಅಜ್ಜಿ ಇದ್ವಾಗಿದ್ರೆ ಹಾ ಎಲ್ಲಮ್ಮ ಹಾಂ ಅಲ್ಲ ಕರೆಕ್ಟು. ಹಾ ಸರಿಯಪ್ಪ. ಸರಿತಾ. ಹೋಗಿ ಬರ್ರಿ ಭಾನುವಾರ ಹಂಗಾರೆ. ಹಲೋ. ಹಲೋ. ಅಲ್ಲ ನಾನು ಮಾಡೋ ಕೆಲಸನ ನೀವು ಬಿಗ್ ಬಾಸಲ್ಲೇ ನೋಡ್ಬೇಕಾ? ರಿಯಲ್ ಆಗಿ ನೋಡೇ ಇಲ್ವಾ ನೀವು? ನೋಡಿದೀನಿ, ಈಗ ಅಲ್ಲಿ ಮಾಡ್ತಿರೋದನ್ನೇ ಕಾಣಿಸ್ತೈತೆ. ಯಾಕೆ ಅನ್ಸಲ್ಲ? ವಿಡಿಯೋದಲ್ಲಿ ಇಲ್ವಾ? ಡೈಲಿ ಲಾಗ್ಸ್ ಬರುತ್ತೆ, ಡೈಲಿ ಲಾಗ್ ಇರ್ತವೆ, ಬಟ್ ಅಡುಗೆ ಇರುತ್ತೆ, ವೆರೈಟಿ ಅಡುಗೆ ಆಗ್ತಾ ಇದ್ದೀನಿ. ಅಡಿಗೆ ಹಾಕ್ತಿದ್ಯಾ? ಪಾತ್ರೆ ಮುಗಿಯೋದು, ಬಟ್ಟೆ ತೊಳೆಯೋದು, ನೆಲ ಮುಸೋದೆಲ್ಲ ಹಾಕಿದ್ಯಾ? ಹೂವಾ ಅಕ್ಕ ಹಾಕಿಲ್ವೇನಾ? ಎಲ್ಲ ಹಾಕಿದೀಯಾ? ಯಾಕಿಲ್ವಾ? ಬಟ್ಟೆ ತೊಳೆಯೋದಕ್ಕೂ ಎಲ್ಲ ಹಾಕಿದ್ದೀನಲ್ಲ, ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ನಿನ್ನೆ ಹಾಕಿರೋದ್ರಲ್ಲಿ ಹಾಕಿದ್ದೀನಲ್ಲ ಆಲ್ರೆಡಿ. ನಾವೆಲ್ಲಿ ಕಂಡಿಸಿ ಹಾಕೋಕ್ ನೆಲ್ ವಿಡಿಯೋ ನೋಡ್ಕೊಂಡ್ ಕುತ್ಕೊಳಪ್ಪ. ಮತ್ತೆ ನೀವು ನೋಡಿಲ್ಲ ಅಂತ ಹೇಳ್ರಿ. ತೋಟದಾಗೆ ಗುಡ್ಲಿಗೆ ಒಂದು ಟಿವಿ ಹಾಕ್ಕೊಳಕ್ಕೆ 7 ಗಂಟೆಗೆ ತೋಟದಾಗ ಹೋಗ್ತೀನಿ. ತೋಟಕ್ಕೆ ಒಂದು ಟಿವಿ ಹಾಕಿಸ್ಕೋಬೇಕಂತ ನೋಡ್ರಿ. ಬೆಳಗ್ಗೆ 7 ಗಂಟೆ 7:30 ಒಳಗೆ ತಿಂಡಿ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡು ತಗೊಂಡೋಗಿ ತೋಟಕ್ಕೆ ಕೂತೋಗ್ತೀನಿ. ನೋಡ್ರಿ ಹಂಗಾರೆ ಬಿಗ್ ಬಾಸ್ ಅಲ್ಲೇ ನೋಡ್ರಿ ಹಂಗಾರೆ. ಅಲ್ಲೇನು ಪಾತ್ರೆ ತೊಳೆಯೋದು, ಕಸ ಹೊಡೆಯೋದೆಲ್ಲ ಈ ತರ ನಾವು ಡ್ರೆಸ್ ಹಾಕೊಂಡೆಲ್ಲ ಮಾಡಲ್ಲ. ಅಲ್ಲೇ ಅಂತ ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡ್ತಿರ್ತೀವಿ. ಆಗ್ತಿರ್ತಾನೆ ಅಲ್ಲಿ. ಅಲ್ಲೊಂದು ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡ್ತಿರ್ತೀವಿ. ಅಲ್ಲಿಂದನೇ ನೋಡ್ರಿ ಹಂಗಾರೆ. ಅಲ್ಲೇ ನೋಡ್ತೀನಿ. ನೋಡ್ಲಿಲ್ಲರೂ ನೋಡ್ಕೊಂಡು ಕುತ್ಕೊಂಡು ನೋಡ್ಬೇಕು ಅವಾಗ. ಹೆಂಗೆ ನಾನು ಹೋದ್ರೆ ಹೆಂಗೆ ಗೆದ್ಕೊ ಬರ್ತೀನಾ, 100 days ಇರ್ತೀನಾ, ಹೆಂಗೆ ನಿಮ್ಮ ಪ್ರಕಾರ ಹೆಂಗ್ ಅನ್ಸುತ್ತೆ? ಹೆಂಗ್ ಹೇಳಕ್ ಬರುತ್ತವ? ಹೆಂಗ್ ಇಷ್ಟ ದಿನ ನೋಡ್ರ ಪ್ರಕಾರ ಹೇಳ್ರಿ. ಅವ್ರ ಸಂದಾಗೆ ಬಂದಾಗೆಲ್ಲ ನುಸ್ತಾಡಿಸ್ತಾರೆ, ನೀನ್ ಅದೆಲ್ಲ ನುಸಿತೀಯ. ಒಳಗಡೆ ಆಟ ಗೇಮ್ಸ್ ಅದೆಲ್ಲ ನುಸ್ತು, ಅದೆಲ್ಲ ನೇಕತ್ತದ ಗೆಳಕ್ಲಿ ಅದು ಮಾಡಿಸ್ತಲ್ಲ, ಅದ್ ಮಾಡ್ತೀಯ. ನೀವಿನ್ನ ನಾನು ಆಟ ಆಡಿದ್ ನೋಡಿಲ್ಲ ಅನ್ಸ್ತತೆ. ಹೆಂಗ ಹೋಗ್ಬಂದ್ರೆ ನಮಗೂ ಒಳ್ಳೇದೇ. ಕಷ್ಟ ಆದ್ರೂ ಪರವಾಗಿಲ್ಲ, ಮಾಡ್ಬೇಕು ಹೋದ್ಮೇಲೆ. ಹೌದು, ಹೋಗಿದ್ದೀನಲ್ಲ ಅನ್ನೋ ಒಂದು ಇದಕ್ಕಾರ ಮಾಡ್ಬೇಕು. ಹಾಕಿದ್ದಿ ನೀನ್ ಅದಕ್ಕೆ? ನಾನು ವಿಡಿಯೋ ಕಳಿಸ್ತಿರ್ಲಿ, ನಿಂಗೆ ಕಳಿಸಿಲ್ಲಲ್ಲ ನಾನು ವಿಡಿಯೋ ಇದಕ್ಕೆ ಹಾಕಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ರಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ವಿಡಿಯೋನ. ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಐತೆ. ಮೆಸೇಜ್ ಕಳಿಸ್ತಾರ? ಮೇಲಲ್ಲಿ ಕರೀತಾರೆ ಹಂಗೆ. ಹೌದು, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಆಡಿಷನ್ ಅಂದರೆ ಈಗ ಆಲ್ರೆಡಿ 70% ಸೆಲೆಕ್ಟ್ ಆದಂಗೆ. ಇನ್ 20% ನಮ್ಮ ಹೆಲ್ತ್ ಚೆಕಪ್ ಮಾಡ್ತಾರೆ ಫಸ್ಟು. ನಮ್ಗೆ ಏನಾದ್ರು ರೋಗ ಆಯ್ತಾ, ಏನಾದ್ರು ಆಯ್ತಾ, ಒಳಗಡೆ ಹೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಇವಳಿಗೆ, ಅದೆಲ್ಲ ಚೆಕ್ ಮಾಡಿಬಿಟ್ಟೆ ಕಳಿಸ್ತಾರೆ. ಆಮೇಲೆ ಒಂದು ಅಗ್ರಿಮೆಂಟ್ ಇರುತ್ತೆ, ಆ ಅಗ್ರಿಮೆಂಟಿಗೆ ಸೈನ್ ಮಾಡಿ ಹೋಗ್ಬೇಕು. ಅದೆಲ್ಲ ಕಳಿಸಿದ್ದಾರೆ ಆಲ್ರೆಡಿ. ನಂಬುದ್ರ ಇಲ್ವಾ? ನಂಬಿದಾರ? ಏನು ಹೇಳಿ, ಹೇಳು. ಹೌದು, ಗೆದ್ರೆ ಏನೇನ್ ಮಾಡೋಣಮ್ಮ. ನಾನಂತೂ ಪಕ್ಕ ಗೆಲ್ತೀನಿ ಅಂತ ನನ್ಗೆ ಆಸೆ ಐತೆ. ಪಕ್ಕ ಗೆಲ್ತೀನಿ. ಇವನೇನಂತಾನೆ ರಕ್ಷಿ, 99 ದಿನ ಇರ್ತೀಯಾ, ವಿನ್ ಆಗಲ್ಲ. 90 ದಿನ ಇರ್ತೀಯಾ, ಬಟ್ ನೀನ್ ವಿನ್ ಆಗಲ್ಲ ಅಂತಿದ್ದಾನೆ. ನಾನು ಅಂತಿದ್ದೀನಿ ಅಟ್ಲೀಸ್ಟ್ ರನ್ನರ್ ಅಪ್ಪರು ಹಾಗೆ ಆಗ್ತೀನಿ ನಾನು ಅಂತ ನಾನು ಅಂತಿದ್ದೀನಿ. ಇನ್ ಕೇಸ್ ವಿನ್ ಆದ್ರೆ, ರನ್ನರ್ ಅಪ್ ಆದ್ರೆ, ಆ ದುಡ್ಡಲ್ಲಿ ಏನ್ ಮಾಡೋಣ? ಹಂಗಲ್ಲ, ಕನಸು ಕಟ್ಕೋಬೇಕು. ಹೇಳ್ರಿ ಏನ್ ಮಾಡೋಣ? ಏನೋ ಒಂದ್ ಹೇಳ್ರಿ. ಕರೆಕ್ಟಾಗಿ ಹೇಳಿದ್ರಿ, ಕರೆಕ್ಟಾಗಿ ಹೇಳಿದ್ರಿ. ಅಯ್ಯೋ ಕತೆ. ಮುಂದಕ್ಕೆ ಏನಾರು ಮಾಡೋದಾಗುತ್ತಲ್ಲ. ರಕ್ಷಿತ ಹೇಳಿದ್ಲ ನೋಡಿ, ತತ್ತೀನಿ ಅಂತ. ಇವಳಿಗೆ ಎಮ್ಮೆ ಕೊಡ್ಸಿ ಉರಿಬೇಡ ಅಂತಾಗ ನಿನ್ಗೆ ಅವಳು ತತ್ತೀನಿ ನಂಗೆ ಗೆದ್ರಿ ಅಂತ ಹೇಳಿದ್ಲಲ್ಲ. ಹೌದು, ತಂದಿಲ್ವಲ್ಲ ಇನ್ನ ಅವಳು. ಸರಿ ಅಮ್ಮ, ಆಯ್ತು. ಸರಿ ಸರಿ. ಪ್ರ್ಯಾಂಕ್ ಆದ್ರೆ ನೀವು ಕಂಗ್ರ್ಯಾಚುಲೇಷನ್. ಬಂದ್ಬಿಟ್ಟು ಒಂದ್ಸಲ ಫೋನ್ ಮಾಡ್ರಿ. ಅಲ್ಲ ನಾನು ಹೇಳಿದ್ದು ಹಂಗಂತಲೇ ನೋಡಿ, ಮತ್ತೆ ನನ್ನ ಏನ್ ಪಕ್ಕ ಮಾಡ್ತೀವಿ ಖುಷಿ ಇಟ್ಕೊಂಡು.
ಇನ್ನೇನು ನಂಬೋತಕ್ಕ ನಿಮ್ಮನ್ನ? ಆಕ್ಚುಲಿ ವಿಡಿಯೋ ಕಳ್ಸಿದ್ದು ನಿಜ, ಹಾ ವಿಡಿಯೋ ಕಳ್ಸಿದ್ ನಿಜ. ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ ನೋಡ್ರಿ. ಹೌದೇ? ಹಾ, ಬಿಗ್ ಬಾಸಿಗೆ ವಿಡಿಯೋ ಕಳ್ಸಿದ್ ನಿಜ. ಹಾ ಅವ್ರಿಂತ್ರ ಮೇಲು ಥ್ಯಾಂಕ್ ಯು ಅಂತ ಹಂಗೆ ಬರುತ್ತೆ ಮೇಲು, ಹಾ ಆಯ್ತಾ. ಬಟ್ ಸೆಲೆಕ್ಟೆಡ್ ಅಂತ ಹೇಳಲ್ಲ, ಅವರು ಆಡಿಷನ್ನಿಗೆ ಕರೀತಾರೆ. ಆಡಿಷನ್ನಿಗೆ ಕರೆದು ಅವೇನೇನು ಇದಾವೋ ಅವನ್ನೆಲ್ಲ ನೋಡ್ಬಿಟ್ಟು ನಮ್ಮಲ್ಲಿ ಟ್ಯಾಲೆಂಟ್ಸ್ ಅವೆಲ್ಲ ಇದೆ, ಆಮೇಲೆ ಸೆಲೆಕ್ಟ್ ಮಾಡ್ತಾರೆ. ಹೌದೇ? ಹಂಗಾಗಿ ಎಲ್ರಿಗೂ ಕಾಲ್ ಮಾಡಿ ಹೇಳ್ತಿದ್ವಿ. ನಾಳೆ ನಿಮ್ದು ವಿಡಿಯೋ ಬರುತ್ತೆ, ನಾಳೆ ಮೊಬೈಲಲ್ಲಿ ನೋಡ್ರಿ. ನಂದೆ? ಹಾಂ, ಯಪ್ಪ ನಂದು ಮಾತ್ರ ಎಲ್ಲೆಲ್ಲ ಕಳ್ಸ್ಕೊಳಕಣವ ನಿನ್ ತಾಯಿ. ನಿಮ್ದು ವಾಯ್ಸ್ ಅಷ್ಟೇ ಬರುತ್ತೆ, ಆಯ್ತಷ್ಟೇ. ವಾಯ್ಸ್ ಅಷ್ಟೇ ಬರುತ್ತೆ. ನೀ ಮಾಡಿದ್ರಲ್ಲಿ ನಮ್ಮನ್ನು ಏನಾರ ಮಾಡಿಸ್ತೀಯ ನೀನು? ಹೌದು, ಯಾಕೆ ಗೃಹ ಮಂತ್ರಿ ಯಾರು ಗೃಹ ಮಂತ್ರಿ ಇವರು ಮನೆಗೆ ಕರೆಸ್ತೀನಿ ಅಂತ ಹೇಳಿದ್ನಲ್ಲ, ಮತ್ತು ಅವ್ರನ್ನೆಲ್ಲ ಕರೆಸಿದ್ರೆ ಮನೆಗೆ ಬಂದು ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡ್ಕೊಂಡು ನಮಗೆ ಗಿಫ್ಟ್ ಕೊಟ್ಟು ಹೋಗ್ತಾರೆ. ಟಿ ವಿಲೆಲ್ಲ ಬರುತ್ತೆ. ಸುವರ್ಣ ನೋಡಲ್ವಾ ನೀವು? ಅದ್ರಲ್ಲಿ ಗೃಹ ಮಂತ್ರಿ ಅಂತ ಬರುತ್ತಲ್ಲ, ಮನೆಗೆ ಬಂದು ಅವರು ಗಿಫ್ಟ್ ಎಲ್ಲ ಕೊಟ್ಟು ಹೋಗ್ತಾರೆ. ಅಲ್ಲ ನೀವು ಅಲ್ಲ ಸುಳ್ಳು ಹೇಳಿದಂಗ ನನಗೆ. ಅಲ್ಲ, ವಿಡಿಯೋ ಹಾಕಿದ್ದೆಲ್ಲ ನಿಜಾನೇ, ಸೆಲೆಕ್ಟ್ ಆಗಿದ್ದ ಅನ್ನೋದು ಮಾತ್ರ ಸುಳ್ಳು. ವಿಡಿಯೋ ಹಾಕಿದ್ದೆಲ್ಲ ನಿಜಾನೇ. ಹಾಂ, ಭಾನುವಾರ ಹೋಗೋದು ಸುಳ್ಳು. ಭಾನುವಾರ ಹೋಗೋದು ಸುಳ್ಳು ಹಂಗಾಗಿ. ಹೌದು. ಮಂಕಳದಲ್ಲಿ ಖುಷಿ ಹೇಳಕ್ ಬಂದಿದ್ದಿಲ್ಲ ಸುಳ್ಳು ಹೇಳಕ್ಕೆ. ಅಲ್ಲ, ನೀವು ನಾ ಕೆಲಸನೇ ಮಾಡಲ್ಲ ಅಂದ್ಬಿಟ್ರಲ್ಲ. ಅವ್ರು ಮಾಡಕ್ಕ ಟಾರ್ಚರ್ಗೆ ಎಲ್ಲಿ ಮಾಡಕ್ಕ ಸುಮ್ಕರು. ಹೌದು. ಸಂದಿಲ್ ಮೂಲೆಗೆಲ್ಲ ನುಕ್ಷಿ ಬಕ್ಷಿ ಆಡಿ ಮೇಕಲ್ಸಿ ಏನೋ ಮಾಡ್ತಾರ, ಮಾಡೋರ್ತೀಯ ನೀನು? ಅಯ್ಯೋ, ಮಲ್ಲಮ್ಮನೆ ಮಾಡಿದಲ್ಲ, ಇವ್ರು ಮಾಡಲ್ವೇ? ಮಲ್ಲಮ್ಮ ಹಳ್ಳಿ ಮನೆ ಬೆಳೆದ್ರಲ್ಲೂ ಮಾಡಿದಾಳೆ. ಎಷ್ಟು ವರ್ಷ ಅವಳಿಗೆ, ಯಪ್ಪ ಅಲ್ವಾ? ಹಳ್ಳಿ ಮನೆ ಕೆಲಸ ಮಾಡಿರೋರು ಮಾಡ್ತಾರೆ. ಇವಳನ್ನ ಬಿಗ್ ಬಾಸ್ ಏನೋ ಸೆಲೆಕ್ಟರ್ ಒಂದು 15 ದಿವಸ ಕಡ್ಡಿ ಸಿಗಕ್ಕೆ ಕಳಿಸ್ತೀನಿ ತಗ ಊರಿಗೆ. ಅವಾಗ ಕಳ್ಸಬೇಕಾರೆ ಸ್ವಲ್ಪ ಸ್ಟ್ರೆಂತ್ ತರ ಬರುತ್ತೆ. ಸ್ಟ್ರೆಂತ್ ಇದೀನಿ, ಸ್ಟ್ರೆಂತ್ ಇದೀಯಾ? ಒಂಚೂರು ಚಳಿಗಾರ ಬಂದ ಅಂತ ಮಂಕಂತೀಯ? ಏನಿಲ್ಲ, ಇವಾಗ ಆರಾಮಾಗಿ ಕಾನ್ಫಿಡೆಂಟ್ ಆಗಿದ್ದೀನಿ ಇವಾಗ ನಾನು. ಸರಿ ತ ಏನ ಮಾಡಿ ನನ್ ಬಕ್ರ ಮಾಡಿರಂಗಾರಿ, ನಾನು ನಿಜವಲ್ಲ ಅಂತೀನಿ. ನೀವ್ ಇವಾಗ ಫಸ್ಟ್ ಬಕ್ರ ಆಗಿದ್ದೀರಾ, ಅದು ಕಂಗ್ರ್ಯಾಚುಲೇಷನ್. ಆ್ಯಂಡ್ ಇವಾಗ ಕರೆಕ್ಟ್ ಗೊತ್ತು. ಇವಾಗ ಸೆಕೆಂಡ್ ಬಕ್ರ, ಥರ್ಡ್ ಬಕ್ರ ಎಲ್ಲ ಲೀಸ್ಟಿಗೆ ಎಲ್ಲರಿಗೂ ಕಾಲ್ ಮಾಡ್ತಿದೀವಿ. ಒಬ್ಬೊಬ್ಬರೇ ಬಕ್ರ ಆಗ್ತಾರೆ ಇವಾಗ. ಫಸ್ಟ್ ನಾನೇ, ಫಸ್ಟ್ ನೀವೇ ಮಲ್ಕಂತೀರಲ್ವಾ ನೀವು ಬೇಗ, ಅದಕ್ಕೆ ಫಸ್ಟ್ ನಿಮಗೆ ಕಾಲ್ ಮಾಡಿದ್ವಿ. ಮತ್ತಿನ್ ಲೇಟ್ ಆಗ್ಬಿಟ್ರೆ ಮಲ್ಕೊಂಡ್ಬಿಡ್ತೀರಾ ಅಂತ. ಅಂತವಕ್ಕೆಲ್ಲ ಇಂಟ್ರೆಸ್ಟ್ ಇತ್ತಲ್ಲ, ನಿಜವಾಗ್ಲೂ ಹೊಲ್ಟೇನ ಅಂತ ಅನ್ಕೊಂಡೆ. ಅಲ್ಲ, ಅಪ್ಲೈ ಮಾಡಿದ್ದೀನಿ, ಆಗುತ್ತೋ ಇಲ್ವಾ ಗೊತ್ತಿಲ್ಲ. ಅವತ್ತು ಎಷ್ಟು ಗಂಟೆ ಕೂತ್ಕೊಂಡಿದ್ವಿಮ್ಮ? ರಾತ್ರಿ 2-3 ಗಂಟೆ ಆಗಿತ್ತು ಅವತ್ತು ವಿಡಿಯೋ ಮಾಡಿ ಹಾಕಿದಾಗ. ರಾತ್ರಿ ಫುಲ್ 2:30-3 ಗಂಟೆಗೆ ಏನೇನು ಮಾತಾಡಬೇಕು ಏನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು ವಿಡಿಯೋ ಮಾಡಿ ಹಾಕಿರೋದು. ಬಂದರೆ ಹೋಗೋದೆ. ಅವ್ರು ವೀಕ್ಲಿ ದುಡ್ಡು ಕೊಡ್ತಾರಲ್ಲ. ಹಾಂ, ಒಂದೇ ವಾರದಲ್ಲಿ ಇದು ಬಂದ್ರು ಪರವಾಗಿಲ್ಲ, ಹೋಗ. ಅಯ್ಯೋ, ಒಂದು ದಿನ ಇದ್ರು ಸೆಲೆಬ್ರಿಟಿನೇ ಅಲ್ವಾ? ಹೊಲ್ಟಾಳೆ ಸೆಲೆಕ್ಟ್ ಆದ್ರೆ ಕಳ್ಸಂತ. ಕಳ್ಸು, ಹೋಗ್ಬರ್ಲಿ. ಒಂದು ವಾರ ಊರಿಗೆ ಕಳಿಸ್ತೀನಿ, ಪ್ರಾಕ್ಟೀಸ್ ಮಾಡಿಸ್ ಕಳ್ಸು. ನಾ ಏನು ಪ್ರಾಕ್ಟೀಸ್ ಮಾಡಿಸ್ಬೇಕು? ನಿಮ್ಮಮ್ಮ ಜಂಪ್ ಮಾಡೋದು ಕಲಿಸ್ಬೇಕೆ? ಇಲ್ಲೇನ್ ಮಾಡೋದು ಪ್ರಾಕ್ಟೀಸ್ ಆಗಿ? ಬೆಳಿಗ್ಗೆ ತೋಟಕ್ಕೆ ಎಬ್ರಿಸಿ ಕಳ್ಸು. ಅದು ಹಳ್ಳಿ ಐದ ಪೇಟೆಗೆ ಬಂದ ಅಲ್ಲ. ಅಲ್ಲ, ಬೆಳಿಗ್ಗೆ ಎದ್ದು ರಂಗೋಲಿ ಹಾಕ್ಸು ಫಸ್ಟು 5 ಗಂಟೆಗೆ. ಅಯ್ಯಪ್ಪ, ಅಯ್ಯೋ, ಅದನ್ನಿಲ್ಲೂ ಮಾಡ್ತಾಳೆ. ಆದ್ರಲ್ಲೇ ಈಗ ನಮ್ಮ ಬಿಲ್ಡಿಂಗ್ 8 ಗಂಟೆಗೆ ಎದ್ದು ಹಾಕ್ತಾಳೆ ರಂಗೋಲಿಯ. ಅಲ್ಲಿ ಬಿಗ್ ಬಾಸ್ 5 ಗಂಟೆ ಲೈಟ್ ಅನ್ನೋ ತಕ್ಷಣ ಎದ್ದೇಳ್ಬೇಕಲ್ಲ. ಬಿಗ್ ಬಾಸ್ ಅಲ್ಲಿ ಯಾರು ರಂಗೋಲಿ ಹಾಕಲ್ಲ ಗೈಸ್. ನೋಡಿ ಗೈಸ್ ಹೆಂಗ್ ಹೇಳ್ತಾರೆ ಇವರು. ಲೈಟ್ ಆದ ತಕ್ಷಣ ಎದ್ದೇಳಬೇಕು. ಇವ್ರು ಬಿಗ್ ಬಾಸ್, ನಿಮ್ಗೆ ಬಿಗ್ ಬಾಸ್ ಮನೆಗಿಂತ ನಮ್ಮ ಮನೆನೇ ಚೆನ್ನಾಗಿತ್ತು. ಮೇ ಬಿ ಅದ್ರಲ್ಲೇ ನಾನು ಟ್ರೋಲ್ ಆಗ್ಬೋದು, ಯಾರಿಗ್ ಗೊತ್ತು. ಅದ್ರಲ್ಲೇ ನಾನು ಉಳಿಸ್ಕೋಬಹುದು, ಯಾರಿಗ್ ಗೊತ್ತು. ನಮ್ಮನೆ ನನ್ನ ಗಂಡನೇ ನನ್ನ 8 ಗಂಟೆ ತನಕ ಎಬ್ರಿಸ್ತಾ ಇಲ್ಲ, ನಮ್ಮ ಅತ್ತೆ ಮಾವನೇ ಎಬ್ರಿಸ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮನೇ ಎಬ್ರಿಸಲ್ಲ. ನೀವು ನೋಡ್ರಿ 5 ಗಂಟೆಗೆ ಹಿಂಸೆ ಕೊಡ್ತೀರಾ ನಂಗೆ. ಈ ಪಾಯಿಂಟ್ ನಿಜವಾಗ್ಲೂ ಹೇಳ್ತೀನಿ ನಾನು. ಈ ಪಾಯಿಂಟ್ ಹೇಳ್ತೀನಿ, ನನ್ನ ಅತ್ತೆ ಮಾವನೇ ನನಗೆ ಬೇಗ ಎದ್ದೋಳು ಅಂತ ಹೇಳಲ್ಲ, ಕೆಲಸ ಮಾಡು ಅಂತ ಹೇಳಲ್ಲ. ಯಾಕೆ ಬಿಗ್ ಬಾಸ್ ನೀವು ನನಗೆ ಬೇಗ ಎಬ್ಬಿಸ್ತೀರಾ? ಈ ಪಾಯಿಂಟ್ ಪಕ್ಕ ಹೇಳ್ತೀನಿ. ಇವಳೊಂದು ಬೇಗ ಎಬ್ರಿಸಕ್ಕೆ ಹೆಚ್ಚು ಕಮ್ಮಿ ನಾವು ಬಿಗ್ ಬಾಸ್ ಕಳ್ಸಲ್ ಮಟ್ಟಿಗೆ ಬರಂಗಾಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಬಿಗ್ ಬಾಸ್ ನೋಡಿ, ಬಿಗ್ ಬಾಸ್ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದ ತಕ್ಷಣ ಇವ್ರು ನಾನೇನು ಕೆಲಸ ಮಾಡಲ್ಲ ಅಂತ ಅನ್ಕೊಂಡಿದ್ರು. ಬಿಗ್ ಬಾಸ್ ನೋಡಿ, ಬಿಗ್